ಎಷ್ಟೊಂದು ಮೆಮೊರಿಗಳಿದೆ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾಗಿರ್ಬೋದು, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಅಥವಾ ನನ್ನ ಒಂದು ಸಾಂಗನ್ನು ಅವ್ರ ಸಿನಿಮಾಗಾಗಿ ಹಾಡಿದ್ದು ಅದನ್ನು ಅವ್ರ ಜೊತೆ ಹಂಚ್ಕೊಂಡು, ಅವ್ರ ಜೊತೆ ಯೋಗ ಕ್ಲಾಸಲ್ಲಿ ಯೋಗ ಮಾಡಿದ್ದೀನಿ ನಾನು, ಒಟ್ಟಿಗೆ ಯೋಗ ಕ್ಲಾಸ್ ಹೋಗ್ತಿದ್ವಿ. ಐ ಥಿಂಕ್ ಅದೆಲ್ಲ ನೆನಪುಗಳಿದೆ. ಯಾರಿದೆಲ್ಲ ಹೇಳ್ತಿರೋದು? ಇವತ್ತಿಗೂ ಇದೆ. ಆ್ಯಕ್ಚುಲಿ ನನಗೆ ಹೇಳ್ಕೊಟ್ಟಿದ್ರು ಈ ಸೈಕಲ್ನ ಯೂಸ್ ಮಾಡಬೇಕು ಹಂಗೆ ಇಡಂಗಿಲ್ಲ ಅಂತ. ಬಟ್ ಅದು ಅಪ್ಪು ಸರ್ ಕುತ್ಕೊತಿದ್ದ ಸೈಕಲ್ಲು, ಅದು ನಮ್ಮ ಮನೇಲಿ ಸಿಂಹಾಸನ ಥರ ಇದೆ ಇವತ್ತು. ಹೌದು. ಆ್ಯಕ್ಚುಲಿ ನಮಗಿಂತ ಅವ್ರು ಗ್ರೇಟು ಸರ್. ನಮ್ಮನ್ನು ಕರ್ಕೊಂಬಂದು 10 ನಿಮಿಷದಲ್ಲಿ ತೋರಿಸ್ತಾರೆ, ಆದರೆ ಅವರು ಮೂರು ದಿನ ನಿಂತು ಅಲ್ಲಿ ಕಾಯ್ತಾ ಇರ್ತಾರೆ. ಅದಕ್ಕೆ ಅಪ್ಪು ಸರ್ ನನ್ನ ಇಂಟರ್ವ್ಯೂಲಿ ಅವ್ರು ಹೇಳಿದರು, ಸರ್ ಹೆಂಗೆ ಸರ್ ನೀರು ಕುಡ್ದಂಗೆ ಹಿಂಗೆ ಪಲ್ಟಿ ಹೊಡಿತೀರಾ ನೀವು, ಡ್ಯಾನ್ಸ್ ಮಾಡ್ತೀರಾ ಅಂದಾಗ, ಅದು ದೊಡ್ಡ ವಿಷಯ ಅಲ್ಲ. ನನ್ನ ಸಿನಿಮಾ ನೋಡೋಕ್ಕೆ ಅಭಿಮಾನಿಗಳು ಒಂದು ತೊಟ್ಟು ನೀರು ಕುಡಿದೆ, ಒಂದು ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ, ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು ಕಾಯ್ತಾರಲ್ಲ, ಅವ್ರಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಅಂತ. ಇದು ಅವ್ರು ಸಂಪಾದಿಸಿರೋದು ಸರ್, ಇದು ಅವ್ರ ಸಂಪಾದನೆ. ಎಲ್ಲ ಪುನೀತ ಕನ್ನಡಿಗರಿಗೆ ಈ ಮೂಲಕ ಹೇಳೋದಿಷ್ಟೇ, ಇದೇ ರೀತಿ ನಾವು ಹೆಂಗೆ ಅಭಿಮಾನದಿಂದ ಗೌರವದಿಂದ ನಾವು ಅಪ್ಪು ಸರ್ನ ಸಂಭ್ರಮಿಸ್ತಾ ಇದ್ದೀವಿ, ಸಾಯೋವರೆಗೂ ಕೊನೆ ಉಸಿರಿರೋವರೆಗೂ ಸಂಭ್ರಮಿಸೋಣ.